ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಸೊಸೆ ಪದ್ಮಿನಿ ಹೆಸರಲ್ಲಿ ಅರ್ಚನೆ ಮಾಡಿ. ಈ ಊರಲ್ಲಿ ನಿನ್ನ ಹೆಸರಲ್ಲಿ ಒಂದು ಫ್ಯಾಕ್ಟರಿ ಓಪನ್ ಮಾಡೋಣ ಅಂತಿದ್ದೀನಿ. ನನ್ನ ಸೊಸೆ ಹೆಸರಲ್ಲಿ ನನಗೆ ಬಹಳ ಲಕ್ಕಿದೆ ಅಂತ ನನಗನ್ಸ್ತು. ಇದೇನ ಸಿಸ್ಟ್ರು, ಇಷ್ಟು ಬೇಗ ದೇವಸ್ಥಾನದಿಂದ ಬಂದ್ಬಿಟ್ಟಿದ್ಯಾ? ನೀನ್ ಹೋಗಿದ್ದು ಗೊತ್ತಾಗಿಲ್ಲ, ಬಂದಿದ್ದು ಗೊತ್ತಾಗಿಲ್ಲ. ಇತ್ತೀಚೆಗೆ ತುಂಬಾ ಫಾಸ್ಟ್ ಆಗ್ಬಿಟ್ಟಿದ್ಯಾ. ಅಯ್ಯೋ, ಹಾಗೇನೂ ಇಲ್ಲ. ನೀನು ನಿನ್ ಕೆಲ್ಸದಲ್ಲಿ ಬ್ಯುಸಿ ಆಗಿರ್ತೀಯ. ಹಾಗಾಗಿ ಮನೇಲಿ ಏನೇನ್ ನಡೆಯುತ್ತೆ ಅನ್ನೋದ್ರ ಬಗ್ಗೆ ನಿನಗೆ ಗಮನನೇ ಇರಲ್ಲ. ಅದಕ್ಕೆ ಎಲ್ಲ ಫಾಸ್ಟ್ ಆಗಿ ಕಾಣುತ್ತೆ. ಇರು, 1 ನಿಮಿಷ ಬಂದೆ. ಪ್ರಸಾದ ತಗೋ. ಇನ್ನೊಂದ್ ಸ್ವಲ್ಪ ತಗೋ. ಇದೇನೆ ಟಿಫನ್ ತರ ಪ್ರಸಾದ ಕೊಡ್ತಾ ಇದೀಯಾ? ಇರು, 1 ನಿಮಿಷ ಬಂದೆ. ನಿನಗೂ ದೇವರ ಆಶೀರ್ವಾದ ಜೋರಾಗಿ ಸಿಗ್ಲಿ ಅಂತ. ಏನು ತುಂಬಾ ಖುಷಿಯಾಗಿದೆಯಾ? ಮುಖದಲ್ಲಿ ಮಂದಹಾಸ ಕಾಣ್ತಿದೆ. ಏನ್ ವಿಷಯ? ಖಂಡಿತ ನಿನ್ಗೊಂದು ಗುಡ್ ನ್ಯೂಸ್ ಇದೆ ರುಕ್ಕು. ಆದ್ರೆ ಅದನ್ನ ನೀನ್ ಯಾರಿಗೂ ಹೇಳಲ್ಲ ಅಂತ ಪ್ರಾಮಿಸ್ ಮಾಡ್ಬೇಕು. ನನ್ ಮೇಲೆ ನಿನಗೆ ನಂಬಿಕೆ ಇಲ್ಲ ಅಂದ್ರೆ ಹೇಳ್ಬೇಡ ಬಿಡು. ನಂಬಿಕೆ ಪ್ರಶ್ನೆ ಅಲ್ಲ ಕಣೆ. ನಮ್ಮ ಮಾವನವರು ಈ ವಿಷಯನ ಯಾರಿಗೂ ಹೇಳ್ಬೇಡ ಅಂತ ಹೇಳಿದ್ದಾರೆ. ಆದ್ರೆ ಏನ್ ಮಾಡ್ಲಿ, ನನ್ಗೆ ಈ ಮನೇಲಿ ಕ್ಲೋಸ್ ಫ್ರೆಂಡ್ ಅಂತ ಇರೋದು ನೀನೇ, ನನ್ ಮುದ್ದಿನ ತಂಗಿ ಅಂತ ಇರೋದು ನೀನೇ. ನಿನ್ನನ್ ಬಿಟ್ರೆ ಇನ್ಯಾರಿಗೆ ಹೇಳಕ್ಕಾಗತ್ತೆ ಹೇಳು? ಅದು ಅಲ್ದೆ ನೀನ್ ಸುಮ್ನೆ ಇದ್ರು ನಿನ್ ಬಾಯಿ ಅಂತೂ ಸುಮ್ನೆ ಇರಲ್ಲ. ಯಾವ್ದೋ ಜ್ಞಾನದಲ್ಲಿ ಪಟಪಟ ಅಂತ ಇರೋದನ್ನೆಲ್ಲ ಹೇಳ್ಬಿಡ್ತೀಯ. ಆಮೇಲೆ ನಾನ್ ಕಷ್ಟಕ್ಕೆ ಸಿಕ್ಕಾಕೋತೀನಿ. ಅದಕ್ಕೆ ನೀನ್ ಸ್ವಲ್ಪ ಅಲರ್ಟ್ ಆಗಿರ್ಲಿ ಅಂತ ಪ್ರಾಮಿಸ್ ಕೇಳ್ತಿದ್ದೀನಿ ಅಷ್ಟೇ. ಆಯ್ತು, ನೀನ್ ಪ್ರಸಾದ ಕೊಟ್ಟಿರೋ ಕೈಯಿಂದ ಪ್ರಾಮಿಸ್ ಮಾಡ್ತಿದ್ದೀನಿ. ಈ ವಿಷಯನ ಯಾರಿಗೂ ಹೇಳಲ್ಲ. ಹೇಳು ಹೇಳು. ಥ್ಯಾಂಕ್ಸ್ ಕಡೆ. ಸರಿ ಆಯ್ತು, ಈಗ ವಿಷಯ ಹೇಳು. ಹೇಳು ಹೇಳು, ಬೇಗ ಹೇಳು. ನಮ್ಮ ಮಾವನವರು ಇದೇ ಊರಲ್ಲಿ ನನ್ನ ಹೆಸರಲ್ಲಿ ಒಂದು ಫ್ಯಾಕ್ಟ್ರಿ ಓಪನ್ ಮಾಡಬೇಕು ಅಂತಿದ್ದಾರೆ. ಫ್ಯಾಕ್ಟ್ರಿನಾ? ಹ್ಞೂ ಕಣೆ. ಅದು ನಿನ್ನ ಹೆಸರಲ್ಲಿ? ಹೌದು. ಯಾಕೆ? ಯಾಕೆ ಅಂದ್ರೆ ಏನೇ ಅರ್ಥ? ನೀನ್ ಖುಷಿ ಪಟ್ಟು ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀಯ ಅನ್ಕೊಂಡ್ರೆ ಯಾಕೆ ಅಂತ ಅನುಮಾನ ಪಡ್ತಿದ್ಯಲ್ಲ? ಅನುಮಾನ ಅಲ್ವೇ, ಒಂಥರ ಗೊಂದಲ ಅಷ್ಟೇ. ಆದ್ರೆ ನನಗೆ ಯಾವ ಗೊಂದಲನೂ ಇಲ್ಲ. ಬದಲಾಗಿ ನನಗೆ ನಮ್ಮ ಮಾವನವ್ರ ಬಗ್ಗೆ ತುಂಬಾ ಹೆಮ್ಮೆ ಅನಿಸ್ತಿದೆ. ಕಾರಣ? ಅವ್ರೀಗ ಕಟ್ತಾ ಇರೋ ಫ್ಯಾಕ್ಟ್ರಿ ಸಾಮಾನ್ಯದಲ್ಲ ಕಣೆ, ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋಂಥದ್ದು. ಅವ್ರ ಮನಸ್ಸು ಮಾಡಿದ್ರೆ ಅವ್ರ ಅಪ್ಪನ ಹೆಸರಿಗೋ, ಅವ್ರ ಹೆಂಡತಿ ಹೆಸರಿಗೋ, ಇಲ್ಲ ಅವ್ರ ಮಗನ ಹೆಸರಿಗೋ ಮಾಡ್ಬೋದಾಗಿತ್ತು. ನಾನ್ ಲಕ್ಕಿ ಗರ್ಲ್ ಅಂತ ನನ್ನ ಹೆಸರಲ್ಲಿ ಮಾಡ್ತಿದ್ದಾರೆ. ಅವ್ರು ನನ್ನ ಮೇಲೆ ಎಷ್ಟು ಪ್ರೀತಿ ಅಭಿಮಾನ ಇಟ್ಕೊಂಡಿದ್ದಾರೆ ಅಂತ ನಿನಗನ್ಸಲ್ವಾ? ಅನ್ಸುತ್ತೆ. ಹಾಗೆ ಯಾಕೆ ಈ ವಿಚಾರದಲ್ಲಿ ನಿನ್ ಬಗ್ಗೆ ಪ್ರೀತಿ ಅಭಿಮಾನ ಇಟ್ಕೊಂಡಿದ್ದಾರೆ ಅಂತಾನೂ ಅನ್ಸುತ್ತೆ. ಯಾವುದಕ್ಕೂ ನೀನ್ ಸ್ವಲ್ಪ ಹುಷಾರಾಗಿರೋದು ಒಳ್ಳೇದು. ಹೇಳಿ ಕೇಳಿ ನಿಮ್ಮ ಮಾವ ರಾಜಕೀಯದವರು. ಅವ್ರ ಮನ್ಸಲ್ಲೊಂದು ಮುಖದಲ್ಲೊಂದು ಕಾಣುತ್ತೆ, ಮಾಡೋ ಕೆಲಸದಲ್ಲಿ ಬೇರೆನೇ ಇರುತ್ತೆ. ಅದೆಲ್ಲ ಆಗರುಕು. ಈಗ ಅವ್ರು ತುಂಬಾನೇ ಬದಲಾಗಿದ್ದಾರೆ. ಇದೆಲ್ಲ ನನ್ನ ಮಗು ಬರ್ತಾ ಇರೋ ಅದೃಷ್ಟ. ನನ್ನ ಮಗು ಈ ಪ್ರಪಂಚಕ್ಕೆ ಬರೋಕ್ಕೂ ಮುಂಚೆನೆ ಅವ್ರ ಅಪ್ಪನೂ ಬದಲಾಯಿಸ್ಬಿಡ್ತು. ಅವ್ರ ತಾತನ್ನ ದಾರಿಗೆ ತಂದ್ಬಿಡ್ತು. ಇನ್ನು ನೋಡ್ತಾ ಇರು, 2 ವಂಶನೂ ಒಂದ್ ಮಾಡತ್ತೆ. ಸೂರ್ಯ, ಸುರಭಿ,
ಅಂದರೆ ಸೂರ್ಯಮಣಿ ದಕ್ಕಿಸ್ಕೋಬೇಕು ಅಂತ ಈ ಗುಡಿ ಗಂಗಾಧರ್ ಅವರು ನಮಗೆ ಸಹಾಯ ಮಾಡೋ ನೆಪದಲ್ಲಿ ನಮ್ಮ ಜೊತೆಲೇ ಸೇರಿಕೊಂಡು ಸೂರ್ಯಮಣಿನ ಹುಡುಕ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಹೌದು ಅಳಿಯಂದ್ರೆ, ನೀವು ನಿಮ್ಮ ಸುರಕ್ಷತೆಗಾಗಿ ಗನ್ ತಂದಿದ್ರು ಪರವಾಗಿರ್ಲಿಲ್ಲ. ಆದ್ರೆ ಅದರಿಂದ ನನ್ನ ಮಗಳ ಮೇಲೆ ಫೈರ್ ಮಾಡಿದ್ದು ನಿಜ ತಾನೇ? ನೀವು ತಿಳ್ಕೋಬೇಕಾಗಿರೋ ವಿಚಾರ ಅದಲ್ಲ. ಅವತ್ತು ಸೂರ್ಯಮಣಿ ಪಡ್ಕೊಳ್ಳೋದಕ್ಕೋಸ್ಕರ ಅಲ್ಲಿ ನಮ್ಮನ್ನ ಬಿಟ್ಟು 5 ಜನರ ಗುಂಪಿತ್ತು. ನೀವು 5 ಜನರ ಗುಂಪಿತ್ತು ಅಂತ ಹೇಳಿದ್ರಿ. ಆದ್ರೆ ನೀವು ನಮಗೆ ಮಾಹಿತಿ ಕೊಟ್ಟಿದ್ದು 4 ಜನರ ಬಗ್ಗೆ. ಇನ್ನೊಂದು ಗುಂಪು ಯಾವುದು? ನಾನು ದೋಣಿ ಹಾಯಿಸೋ ಬಾಬಯ್ಯನ್ನ ಭೇಟಿ ಮಾಡಿದ್ದೆ. ಅವನು ಹೇಳೋ ಪ್ರಕಾರ ಅಪಾಯದಲ್ಲಿದ್ದಂತ ಒಂದು ಹುಡುಗಿ ಅವತ್ತು ಕಾಳಿ ಬೆಟ್ಟಕ್ಕೆ ಬಂದಿದ್ಲಂತೆ. ಆ ಹುಡುಗಿನ ಹಿಂಬಾಲಿಸ್ಕೊಂಡು ಒಂದು ಗ್ಯಾಂಗ್ ಕೂಡ ಬಂದಿತ್ತು. ಆ ಗ್ಯಾಂಗ್ನವರು ಬಾಬಯ್ಯನ ಜೊತೆ ಇದ್ರಂತೆ. ಅವರೆಲ್ಲ ಯಾರು, ಈ ಕಾಳಿ ಬೆಟ್ಟಕ್ಕೂ ಅವ್ರಿಗೂ ಏನ್ ಸಂಬಂಧ ಅನ್ನೋದು ಪ್ರಶ್ನೆಯಾಗೇ ಉಳ್ಕೊಂಡಿದೆ. ಬಾಬಯ್ಯ ಅಂದರೆ ದೋಣಿ ಹಾಯಿಸೋನು. ಅವನನ್ನು ಹಿಡಿದ್ರೆ ಏನಾದರೂ ವಿಚಾರ ಗೊತ್ತಾಗುತ್ತೆ. ಅವನು ಕಾಳಿ ಬೆಟ್ಟದ ತಪ್ಪಲಲ್ಲಿ ಇರ್ತಾನೆ ಅಂತ ಗಂಗಾಧರ್ ಅವರು ಹೇಳಿದರು. ಈಗ ಕಾಲ ಬದಲಾಗಿದೆ ರಾಜೇಶ್ವರಿ. ಇಡೀ ಮನೆ ಜುಟ್ಟು ಸೊಸೇಂದ್ರ ಕೈಯಲ್ಲೇ ಇರುತ್ತೆ. ಯಾಕಂದ್ರೆ ವಯಸ್ಸಾದ್ಮೇಲೆ ನೋಡ್ಕೋಬೇಕಾಗಿರೋದು ಸೊಸೆ. ನಿಜ ಹೇಳಬೇಕು ಅಂದ್ರೆ ಇವತ್ತಿನ ಪೂಜೆ ಇಟ್ಕೊಂಡಿರೋದು ನನ್ಗೋಸ್ಕರ ಅಲ್ಲ, ನಿನ್ಗೋಸ್ಕರ. ಈ ಊರಲ್ಲಿ ನಿನ್ನ ಹೆಸರಲ್ಲಿ ಒಂದು ಫ್ಯಾಕ್ಟ್ರಿ ಓಪನ್ ಮಾಡೋಣ ಅಂತಿದ್ದೀನಿ. ಅಕಸ್ಮಾತ್ ಈ ಪ್ರಾಜೆಕ್ಟ್ ನನ್ನ ಕೈಗೇನಾದ್ರೂ ಸಿಕ್ಕಿದ್ರೆ ಅದನ್ನ ಪದ್ಮಿನಿ ಹೆಸರಲ್ಲಿ ಶುರು ಮಾಡಬೇಕು ಅಂತ ನಾನು ಅನ್ಕೊಂಡೆ. ನನ್ನ ಸೊಸೆ ಹೆಸರಲ್ಲಿ ನನಗೆ ಬಹಳ ಲಕ್ಕಿದೆ ಅಂತ ನನಗನ್ಸ್ತು. ರಾಜೇಶ್ವರಿ, ಮಲ್ಗೋದ್ಬಿಟ್ಟು ಇಲ್ಲಿ ಕೂತ್ ಏನ್ ಮಾಡ್ತಾ ಇದೀಯ? ಇವತ್ತು ಊಟನೂ ಸರಿಯಾಗಿ ಮಾಡಿಲ್ವಂತೆ. ಹುಷಾರಿಲ್ವಾ? ನಾನ್ ಹೇಗಿದ್ರೆ ನಿಮ್ಗೇನ್ರಿ? ನಾನು ಹಸ್ಕೊಂಡಾದ್ರೂ ಮಲ್ಕೊಂತೀನಿ, ಜ್ವರ ಬಂದಾದ್ರೂ ಬಿತ್ಕೊಂತೀನಿ. ನನ್ನ ಆರೋಗ್ಯ ಕಟ್ಕೊಂಡು ನಿಮ್ಗೇನಾಗ್ಬೇಕು? ಯಾಕೆ ಇಷ್ಟೊಂದು ಖಾರವಾಗಿ ಮಾತಾಡ್ತಾ ಇದೀಯಾ? ಯಾಕೆ, ಏನಾದ್ರೂ ಗಲಾಟೆ ಆಯ್ತಾ? ಈ ಮನೇಲಿ ಗಲಾಟೆ ಮಾಡಕ್ಕೆ ಅಂತಾನೆ ನಾನಿರುವಾಗ ನನ್ನ ಹತ್ರ ಯಾರೀ ಗಲಾಟೆ ಮಾಡ್ತಾರೆ? ಮತ್ತೆ ಯಾಕೆ ಇಷ್ಟು ಅಪ್ಸೆಟ್ ಆಗಿದ್ಯಾ? ಅಪ್ಸೆಟ್ ಆಗದೆ ಇನ್ನೇನು? ಊರಲ್ಲಿ ಅಲ್ಲಿ ಇಲ್ಲಿ ಅವ್ರ ಗಂಡಂದಿರೋರ್ ಹೆಂಡತಿನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ ಗೊತ್ತಾ? ನೀವು ಇದ್ದೀರಾ? ಯಾಕೆ, ನಾನೇನ್ ಕಡಿಮೆ ಮಾಡಿದ್ದೀನಿ ನಿನ್ಗೆ?